Hindi language itself was not developed language. It had 43 dialects in it. Missionaries, they studied Hindi language, they wrote grammar books. There is one grammar book written by one missionary who lived in Missouri. Change the Hindi language are the missionaries, and then those who change the Hindi language are the Bollywood actors, Bollywood script writers. So, my message to you is this, that the birth of Christ has changed history, Christ has changed the modern history, and Christ is going to change the future as well. Shall we give a big round of applause and thank him for his beautiful words he has spoken. Thank you, sir, for your time and your presence with us today. At this point in time, I want to recognize one of the dignitary of Gulbarga being present with us. Namma ಜನನೆಚ್ಚಿನ ಶಾಸಕರಾಗಿರುವ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮೊಂದಿಗೆ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಬಂದಿರೋದು ತುಂಬಾ ಸಂತೋಷ. ಶಾಲ್ ವಿ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಥ್ಯಾಂಕ್ ಹಿಮ್ ಫಾರ್ ಬೀಯಿಂಗ್ ಪ್ರೆಸೆಂಟ್ ವಿತ್ ಅಸ್ ಟುಡೇ. ಸರ್, ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್. ಗುಲ್ಬರ್ಗಾ ದಕ್ಷಿಣದ MLA ಆಗಿರುವ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್, ದಯಮಾಡಿ ಸ್ಟೇಜ್ ಮೇಲೆ ಕೋರುತ್ತೇವೆ. ಅದೇ ರೀತಿ ಗುಲ್ಬರ್ಗಾ ದಕ್ಷಿಣ ವಲಯದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹೋಗಬೇಕಾಗಿದೆ. ಆ ಕ್ಷಣದಲ್ಲಿ ಏನಂತಂದರೆ ಈ ಒಂದು ಕ್ರೈಸ್ತರಿಗೆ ಅವರು ಈಗ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಶೀಘ್ರದಲ್ಲಿ ಏನಂತಂದರೆ ಬೆಳಗಾವಿಗೆ ಅವರು ತೆರಳಲಿದ್ದಾರೆ. ಸೊ ಹೀಗಾಗಿ ಇಷ್ಟೆಲ್ಲ ಒಂದು ಅವಸರದಲ್ಲಿಯೂ ಸಹ ನಮ್ಮನ್ನು ಅವರು ಬಂದು ನಮ್ಮೆಲ್ಲರಿಗೂ ಏನಂತಂದರೆ ಒಂದು ನಮ್ಮ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ಹಾಗೂ ಸಭಾಪಾಲನಾ ಸಮಿತಿಯ ಪರವಾಗಿ ಹಾಗೂ ಈಗ ರೆವರೆಂಡ್ ಸುನಂತ್ ಸೊ ಹೀಗಾಗಿ ಈ ಒಂದು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನೋಡಲಿಕ್ಕೆ ತಾವೆಲ್ಲ ಕೂತಿದ್ದೀರಿ. ಬೆಳಗ್ಗೆನೆ ಬರಬೇಕಾಯಿತು. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಪೂಜ್ಯ ಗುರುಗಳಾದ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರ ಒಂದು ಕಾರ್ಯಕ್ರಮ ಬೆಳಗ್ಗೆ, ಅವರು ಕೂಡ ಕ್ರಿಸ್ಮಸ್ ದಿನ ಹುಟ್ಟಿದ್ದು. ಹೀಗಾಗಿ ಅವರ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಇದ್ದ ಕಾರಣ ಅಲ್ಲಿಗೆ ಹೋಗಬೇಕಾಗಿ ಬಂದು ನಾನು ಡಾಕ್ಟರ್ ಅಜಯ್ ಸಿಂಗ್ ಅವರು ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ದೆವು, ಆಗಲಿಲ್ಲ. ಅದಕ್ಕೆ ಹೀಗೆ ಬಂದು ಯಾವಾಗಲೂ ಪ್ರತಿ ವರ್ಷವೂ ಕೂಡ ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು, ಕೆಳಗಡೆ ಕೂತಿರ್ತಕ್ಕಂಥ ಎಲ್ಲ ಫಾದರ್ಸ್ಗಳ ಆಶೀರ್ವಾದ ತೆಗೆದುಕೊಂಡು, ತಮ್ಮೆಲ್ಲರ ಆಶೀರ್ವಾದ ತೆಗೆದುಕೊಂಡು ತಮಗೆಲ್ಲರೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳಿ ಯಾವಾಗಲೂ ಹೋಗ್ತಾ ಇದ್ವಿ. ಇವತ್ತು ಕೂಡ ಭಾಳ ಅವಸರದಲ್ಲಿ 2 ದಿನ ಅಧಿವೇಶನ, AICC ಅಧಿವೇಶನ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ಒಂದು 100 ವರ್ಷಗಳ ಹಿಂದೆ AICC ಅಧಿವೇಶನ ಆಗಿತ್ತು ಅಲ್ಲಿ ಬೆಳಗಾವಿಯಲ್ಲಿ. ಅದೇ ರೀತಿ ಇದೇ ಕಲಬುರಗಿ ಜಿಲ್ಲೆಯ ನಮ್ಮ ನೆಚ್ಚಿನ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ AICC ಅಧಿವೇಶನ ನಾಳೆ ಮತ್ತು ನಾಡ್ದು 2 ದಿವಸ ಅಲ್ಲಿದ್ದ ಕಾರಣ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಬರ್ತಕ್ಕಂಥ ವರ್ಷದಲ್ಲಿ ಹಿಂದೆ ನಮಗೆ ಭಾಳಷ್ಟು ತೊಂದರೆ ಆಗಿದೆ. ಕರೋನಾ ಬಂದು ತೊಂದರೆ ಆಯಿತು. ಹೋದ ಸಲ ಅತಿವೃಷ್ಟಿಯಿಂದ, ಹೋದ ಸಲ ಮಳೆ ಇಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಆಗಿ ತೊಂದರೆ ಆಯಿತು. ಈ ರೀತಿ ಬರ್ತಕ್ಕಂಥ ದಿವಸದಲ್ಲಿ ಆ ತಂದೆ ಭಗವಂತ ಈ ದೇಶಕ್ಕೆ ದಾರಿಯನ್ನು ತೋರಿಸ್ತಕ್ಕಂಥ ಆಶೀರ್ವಾದ, ಮಾನವ ಜನಾಂಗಕ್ಕೆ ಆಶೀರ್ವಾದ ಮಾಡಲು ಭೂಮಿಗೆ ಹುಟ್ಟಿ ಬಂದು ಅನೇಕ ತನ್ನದೇ ಆದಂಥ ಉಪದೇಶಗಳನ್ನು ಆ ಯೇಸು ಕೊಟ್ಟು ಹೋಗಿದ್ದಾನೆ. ಆ ಭಗವಂತನ ಅವತಾರಿಯಾದ ಯೇಸುವಿನ ಆಶೀರ್ವಾದವೇ ನಮ್ಮೆಲ್ಲರ ಮೇಲೆ ಇರಲಿ, ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ಬರ್ತಕ್ಕಂಥ ವರ್ಷದಲ್ಲಿ ನಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಆ ಯೇಸುವಿನ ಪಾದಗಳಿಗೆ ನಮಸ್ಕರಿಸಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ನಿಮಗೆ ಒಲಿಯುತ್ತಾನೆ ಎಂಬ ಶುಭ ಸಂದೇಶವನ್ನು ಹಂಚುತ್ತಾ ಶುಭ ಸಂದೇಶವನ್ನು ಪ್ರಾರ್ಥನೆ ಕೂಟಗಳಲ್ಲಿ ಪಾಲುಗಾರರಾಗುತ್ತಾ ಇದ್ದೇವೆ. ತಂದೆಯೇ, ಈ ನಮ್ಮ ಗುಲ್ಬರ್ಗ ಸೌತಿನ ಶಾಸಕರಾಗಿರ್ತಕ್ಕಂಥ ಮೆಚ್ಚಿನ ಶಾಸಕರಾದಂಥ ಶ್ರೀ ಅಲ್ಲಮ ಪ್ರಭು ಪಾಟೀಲ್ರು ನಮ್ಮ ಬಳಿಗೆ ಬಂದು ಯೇಸು ಕ್ರಿಸ್ತನ ಧಾರದ ಕುರಿತು ಮಾತನಾಡುತ್ತಾ
ನಮ್ಮೆಲ್ಲರಿಗೂ ಶುಭವನ್ನು ಕೋರಿದ್ದಾರೆ. ತಂದೆಯಾದ ದೇವರೇ, ಅವರ ಸರಳ ಸಜ್ಜನಿಕೆಯ ನಾಯಕತ್ವಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ. ಅವರ ನಾಯಕತ್ವವನ್ನು ಆಶೀರ್ವಾದ ಮಾಡು. ಮತ್ತು ಅಜಯ್ ಸಿಂಗ್ ಸರ್ ಅವರನ್ನು ಅವರ ನಾಯಕತ್ವವನ್ನು ಆಶೀರ್ವಾದ ಮಾಡು. ಅವರು ಅಧಿವೇಶನದ ಒಂದು ಒತ್ತಡದ ಮಧ್ಯದಲ್ಲಿಯೂ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕ್ರೈಸ್ತ ವಿಶ್ವಾಸಿಗಳ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ, ಒಂದು ವಿಶ್ವಾಸದ ನಿಮಿತ್ತವಾಗಿ ನಮ್ಮ ಬಳಿಗೆ ಬಂದು ಶುಭ ಕೋರು ಸೇವಕರ ಮೇಲಿರಲಿ ಎಂದು ಪ್ರಾರ್ಥಿಸ್ತೇನೆ. ಹೌದು ಕರ್ತನೆ, ಜನಸೇವೆ ಅವರು ಆರಿಸಿಕೊಂಡು ಜನರ ಕುಂದುಕೊರತೆಗಳನ್ನು ಆಲಿಸಿ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೆ ಸಮಾನತೆಯಲ್ಲಿ, ಶಾಂತಿಯಲ್ಲಿ. We continue the program. I request the English choir to come and sing a Christmas song for us, and then we have our Christmas cantata, the special. ಮೊಟ್ಟ ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡುತ್ತೇವೆ. ಈ ಕ್ರಿಸ್ಮಸ್ ಹಬ್ಬ ಮೊಟ್ಟ ಮೊದಲನಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಕನ್ಯಾಮರಿಯಳ ಗರ್ಭದಲ್ಲಿ ಹುಟ್ಟಿ ಈ ಲೋಕದಲ್ಲಿ ಒಂದು ಸತ್ಯತೆ ಕಡೆಗೆ ಮಾರ ಕಡೆ ಎಲ್ಲರ ಪಾಪದ ನಿವಾರಣೆಗೋಸ್ಕರ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಕ್ರಿಸ್ತನು ಅವರಿಗೆ 12 ಮಂದಿ ಶಿಷ್ಯರಾಗಿ ಲೋಕದ ತುಂಬ ಎಲ್ಲ ಕ್ರೈಸ್ತತ್ವವನ್ನು ಹರಡಿತು. ಯೇಸು ಕ್ರಿಸ್ತನು ಹುಟ್ಟಿದ ಸಂದೇಶ ಎಲ್ಲರೂ ಪಾಪದ ವಿಮೋಚನೆಗೆ ಬೆಳೆಬಿಟ್ಟು ಒಳ್ಳೆಯ ರೀತಿಯಲ್ಲಿ ಮಾರ್ಗಗಳಲ್ಲಿ ನಡೆಸಬೇಕಂತ ಯೇಸು ಕ್ರಿಸ್ತನ ಗುರಿಯಾಗಿದೆ. ಈ ಲೋಕದಲ್ಲಿ ಎಲ್ಲರೂ ಇಡೀ ಕರ್ನಾಟಕ, ಗುಲ್ಬರ್ಗ, ಕಲಬುರಗಿ ಜಿಲ್ಲೆ ಒಂದೇ ಅಂತಲ್ಲ, ಇಡೀ ವಿಶ್ವದಲ್ಲಿ ನಡೆಯುವ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ಯಾವುದೇ ಜಾತಿ, ಮತ, ಕುಲ ಭೇದಗಳಿರಲಿ, ಇಡೀ ಲೋಕದಾದ್ಯಂತ ಎಲ್ಲರೂ ಕ್ರೈಸ್ತ ಜಯಂತಿಯ ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ಕ್ರಿಸ್ಮಸ್ ಹಬ್ಬವು ಶಾಂತಿಯ ಹಬ್ಬವಾಗಿದೆ. ಎಲ್ಲರೂ ತಮ್ಮ ತಮ್ಮ ಪಾಪ ನಿವಾರಣೆಗೋಸ್ಕರ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು ಅಂದರೆ ಕ್ರಿಸ್ತನ ಆಶೀರ್ವಾದ. ಅದಕ್ಕೆ ಎಲ್ಲರಿಗೂ ಈ ಕ್ರಿಸ್ತನ ಆಶೀರ್ವಾದವು ಈ ಲೋಕದ ಕಲ್ಲಿನಲ್ಲಿ. ಅದಕ್ಕಿಂತ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಸೆಂಟ್ರಲ್ ಕ್ರೈಸ್ಟ್ ಮೆಥಡಿಸ್ಟ್ ಚರ್ಚ್ನ ವತಿಯಿಂದ, ನಮ್ಮ ಬ್ರದರ್ ಎಲ್ಲರ ವತಿಯಿಂದ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಇಮ್ಯಾನ್ಯುಯಲ್ ಎಲಿಶ್ಬೋಳ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಕ್ರಿಸ್ಮಸ್ ಹಬ್ಬದ ಆಚರಣೆ ಅಂಗವಾಗಿ ನಮ್ಮ ಮಧ್ಯದಲ್ಲಿ ನಮ್ಮ ಜನಮೆಚ್ಚಿನ ಶಾಸಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಜನರ ಮಧ್ಯದಲ್ಲಿ ಸಂತೋಷ ಹಂಚಿಕೊಂಡು ಮತ್ತು ಅವರಿಗೆ ದೇಶದ ಸಲಹೆ ಮತ್ತು ಇಡೀ ರಾಷ್ಟ್ರ ಸಲಹೆ, ನಾಯಕರ ಸಲಹೆ ನಮ್ಮ ಧರ್ಮಗುರುಗಳು ಅವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸೊ ಅವರು ಬಂದು ಹೋಗಿದ್ದಕ್ಕೆ ನಾವು ಅವರಿಗೂ ನಮ್ಮ ಸಮಾಜ ಪರವಾಗಿ ನಾವು ಅವ್ರಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು, KKRDB ಅಧ್ಯಕ್ಷರಾದ ಅವರು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಶುಭಾಶಯಗಳು ತಿಳಿಸಿರ್ತಾರೆ. ಈ ಸಂದೇಶವನ್ನು ಅವರೆಲ್ಲ ನಮ್ಮ ಜನರ ಮಧ್ಯದಲ್ಲಿ ಅವರು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಮ ಸಮಾಜದ ಪರವಾಗಿ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರಿಗೆ ನಾವು ಹೃದಯಪೂರ್ವಕದಿಂದ ವಂದನೆಯನ್ನು ಸಲ್ಲಿಸುತ್ತೇವೆ. ಜನಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಈ ಹಬ್ಬದ ಶುಭಾಶಯಗಳು ನಾವು ತಿಳಿಸೋರಾಗಿದ್ದೇವೆ. ಮತ್ತು ಪ್ರಮುಖವಾಗಿ ಇವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ ಮತ್ತು ಕ್ಯಾಥೋಲಿಕ್ ಚರ್ಚ್ ಮತ್ತು ಸುಮಾರು 17 ಸಭೆಗಳಿದೆ, ಚರ್ಚ್ಗಳಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿ. ಆ ಎಲ್ಲ ಚರ್ಚ್ಗಳಲ್ಲಿ ಶಾಂತಿ ರೀತಿಯಲ್ಲಿ ಇವತ್ತು ನಮ್ಮ ಕ್ರಿಸ್ಮಸ್ ಆಚರಣೆ ಮಾಡೋಕ್ಕೆ ನಮಗೆ ಸರ್ಕಾರದಿಂದ ಒಂದು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಾವು ಎಲ್ಲರೂ ಪೊಲೀಸ್ ಸಿಬ್ಬಂದಿವರೆಗೂ ಮತ್ತು ಜಿಲ್ಲಾ ಆಡಳಿತವರೆಗೆ ನಾವು ನಮ್ಮ ಸಮುದಾಯ ಪರವಾಗಿ ಅವರಿಗೂ ವಂದನೆ ಸಲ್ಲಿಸ್ತೇವೆ. ಮತ್ತು ಪ್ರಮುಖವಾಗಿ ಇವತ್ತು ನಮ್ಮ ಕ್ರೈಸ್ಟ್ ಮೆಥಡಿಸ್ಟ್ ಚರ್ಚಲ್ಲಿ ಬೆಳಗ್ಗೆ ಸುಮಾರು ಏನೇನೋ 15,000 ಜನ ಸೇರಿದ್ರು. ವಿಶೇಷ ಆರಾಧನೆ ಇತ್ತು. ಆ ಆರಾಧನೆಯಲ್ಲಿ ವಿಶೇಷವಾಗಿ ನಮ್ಮ ಧರ್ಮಗುರುಗಳು ಬೋಧನೆ ನೀಡಿದರು. ಆ ಬೋಧನೆ ಏನಂದರೆ ಶಾಂತಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳುವ ವಿಚಾರವಾಗಿ ಹೇಳಿದ್ದಾರೆ. ಸೊ ಮತ್ತು ಇವತ್ತು ಸಾಯಂಕಾಲನೂ ನಮ್ಮ ಚರ್ಚ್ ಆವರಣದಲ್ಲಿ ವಿಶೇಷವಾಗಿ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಆ ಸಂದರ್ಭದಲ್ಲಿ ಎಲ್ಲಾ ನಾಗರಿಕರು, ಎಲ್ಲಾ ಧರ್ಮದವರು ಬಂದು ಇದನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ನಾವು ಬಹಳ ನಮ್ಮ ಗುಲ್ಬರ್ಗ ನಾಗರಿಕರಿಗೆ ನಾವು ಎಲ್ಲರೂ ಹೃದಯಪೂರ್ವಕದಿಂದ ವಂದನೆ ಸಲ್ಲಿಸ್ತೇವೆ. ನಮ್ಮ ಮೆಥಡಿಸ್ಟ್ ಚರ್ಚ್ ಅಲ್ಲಿ, ಕ್ಯಾಥಲಿಕ್ ಚರ್ಚ್ ಅಲ್ಲಿ, ಈ ಎಲ್ಲಾ ಚರ್ಚ್ಗಳಲ್ಲಿ ಒಂದು ವಿಜೃಂಭಣೆಯಿಂದ ಬಹಳ ಒಂದು ದೊಡ್ಡ ವಿಜೃಂಭಣೆಯಿಂದ ಈ ವರ್ಷ ಆಚರಣೆ ಮಾಡೋಕ್ಕೆ ದೇವರು ನಮ್ಗೆ ಅವಕಾಶ ಮಾಡಿದ್ದಕ್ಕೆ ನಾವು ಎಲ್ಲರನ್ನೂ, ನಿಮ್ಮನ್ನು, ದೇವರನ್ನು ನಾವು ವಂದಿಸ್ತೇವೆ. ಮತ್ತು ಎಲ್ಲಾ ನಾಗರಿಕರನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೂ ನಾವು ವಂದಿಸ್ತೇವೆ. ನಾನು ಇಷ್ಟು ಮಾತು ಹೇಳಿ ನಾನು ಎಲ್ಲರಿಗೆ
ಈ ಕ್ರಿಸ್ಮಸ್ ಹಬ್ಬ ಶುಭಾಶಯಗಳು ಮತ್ತು ಬರುವ ಹೊಸ ವರ್ಷದ 2025ನ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸೋರಾಗಿದ್ದೇವೆ. यीशु मसीह की आने वाला यीशु मसीह की सारी दुनिया का नूर आ गए, दुनिया का नूर आ गया, बहुत शोर हो गया. ಆ ರೀತಿಯಾಗಿ ಇವತ್ತು ಹುಟ್ಟಿದಂತಹ ದಿನ ಹೃದಯಾಂತರಾಳದಿಂದ ದೇವರಿಗೆ ನಾವು ಕೊಂಡಾಡುವಂತಹ ದಿನ. ದೇವರಿಗೆ ಕ್ಷಮಾಪಣೆ ಮಾಡಲು, ಎಲ್ಲರನ್ನು ಒಂದಾಗಿ ಮಾಡಲು he has become a great prophet, ಯಾಜಕ, ಹೈ ಪ್ರೀಸ್ಟ್. ಅವರಿಗೂ ಮತ್ತು ದೇವರಿಗೂ ಮಧ್ಯದಲ್ಲಿರುವಂತ ಸಂಬಂಧ ದೇವರು ಸ್ಥಾಪನೆ ಮಾಡಕ್ಕೆ ಈ ದೇವರಿಗೆ ನಮಗೂ ಇರುವಂತಹ ಬಾಂಧವ್ಯ ಮತ್ತು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಇನ್ನೊಂದು ಪ್ರಿವಿಲೇಜ್, ಅವಕಾಶ ದೇವರು ಕೊಟ್ಟಿದ್ದಾರೆ. ಮೇರಿ ಮೇರಿ ಹ್ಯಾಪಿ ಮೇರಿ ಮೇರಿ ಹ್ಯಾಪಿ. 5 ದಿನ 6 ದಿನ ಕ್ಯಾರಲ್ಸ್ ಮಾಡೋದು, ಇನ್ನು ಸ್ವರ ಚೆನ್ನಾಗಿ ಒಂದೊಂದು ದಿನ ಕ್ಯಾರಲ್ಸಿಗೆ ಬಂದಿರಿ. ನೀವು ಸ್ವರ ಎಷ್ಟು ಚೆನ್ನಾಗಿರ್ಬೇಕು, ನಮ್ಗಿಂತ ಫಾಸ್ಟ್ ಆಗಿ ಓಡಬೇಕು, ವೇಗವಾಗಿ. ಹೈಟೆಕ್ ನಾವೆಲ್ಲ ಸ್ಮಾರ್ಟ್ ಕ್ಲಾಸಸ್ ನಾವು. ಅದಕ್ಕಾಗಿ ದಯಮಾಡಿ ಎಲ್ಲರೂ ಹೇಳ್ರಿ, ದೇವ್ರ ಮಹಿಮೆಗಾಗಿ ಇನ್ನೊಂದ್ಸಲ ಹೇಳ್ರಿ, ಕೂತು ಮೇರಿ ಮೇರಿ. ಈ ಕಡೆ ನಮ್ಮ ಲೆಫ್ಟ್ ಸೈಡ್ ನಮ್ಮ ಸುಭಾಷ್ ಸರ್ಗೆ ಅಯ್ಯನವ್ರ ಕಡೆಯಿಂದ ಈ ಲೆಫ್ಟ್ ಸೈಡ್ಗೆ ಮೇರಿ ಮೇರಿ ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ಯಾರ. ಈ ಕಡೆ ನೋಡ್ರಿ, ಈ ಮೇರಿ ಮೇರಿ. ಯಾರಿಗಾದ್ರೂ ಬೈದಿದ್ರೆ ಹೇಳಿ ಕಚ್ಚಿ ಬೈದ್ರಿ. ಓಕೆ, ಥ್ಯಾಂಕ್ ಯು. ಹಂಗೆಲ್ಲ ಮನಸ್ಸಿಗೆ ಹಚ್ಕೋಬೇಡ್ರಿ, ಗೊತ್ತೆಲ್ಲ ಕ್ಷಮಾಪಣೆ ಮಾಡ್ಬೇಕು. ಏನಾರ ಅಂದ್ರೂ ನೋವು ಮಾಡ್ಕೋಬಾರ್ದು, ಕ್ಷಮಾಪಣೆ ಮಾಡ್ಬೇಕು. ಈಗ 2 ಸೇರಿ ಅಂದ್ರೆ ಜಾಸ್ತಿ ಬರ್ತದೆ. ಮೇರಿ ಮೇರಿ ಹ್ಯಾಪಿ